ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀಮಂತರಾಗುವ ಬಯಕೆ ಯಾರಿಗೆ ಇರಲ್ಲ ಹೇಳಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕನಸುಗಳನ್ನು ಹೇಗೆ ಪೂರೈಸಬೇಕೆಂದು ತಿಳಿದಿರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ನೀತಿಗಳು, ಕೆಲ ಸಲಹೆಗಳು ನಮ್ಮ ಕೆಲಸಕ್ಕೆ ಬರುತ್ತದೆ. ಈ ಸಲಹೆಗಳು ಯಾವುದೇ ವ್ಯಕ್ತಿಗೆ ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ವಿಶೇಷ ಕಾಳಜಿ ವಹಿಸಬೇಕಾದ ವಿಷಯಗಳನ್ನು ಇಲ್ಲಿ ತಿಳಿಸಲಾಗಿದೆ. ಶ್ರೀಮಂತನಾಗಲು ಒಬ್ಬ ವ್ಯಕ್ತಿಯು ತನ್ನ ಕೆಲವು ಅಭ್ಯಾಸಗಳನ್ನು ಬದಲಿಸಬೇಕಾಗುತ್ತದೆ. ಅದರ ನಂತರ ಮಾತ್ರ ಅವನು ಶ್ರೀಮಂತ ವರ್ಗಕ್ಕೆ ಬರಬಹುದು. ಯಾವುದೇ ವ್ಯಕ್ತಿಯನ್ನು ಶ್ರೀಮಂತನಾಗಿಸಬಲ್ಲ ಚಾಣಕ್ಯ ನೀತಿಯ ಈ ಅಭ್ಯಾಸಗಳು ಯಾವುವು ಎಂದು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಚಾಣಕ್ಯನ ಯಾವ ನೀತಿಯಿಂದ ಶ್ರೀಮಂತನಾಗಬಹುದು? ಆಚಾರ ಚಾಣಕ್ಯರ ಪ್ರಕಾರ ಶ್ರೀಮಂತನಾಗಲು ಒಬ್ಬ ವ್ಯಕ್ತಿಯು ಮೊದಲು ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಗೆ ಏನೂ ಆಗುವುದಿಲ್ಲ. ಬದಲಾಗಿ ದೇವರ ಕೃಪಾಶೀರ್ವಾದ ಆತನಿಗೆ ಲಭಿಸುತ್ತದೆ. ದಾನ ಮಾಡುವ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದವು ಸದಾ ಇರುತ್ತದೆ. ಆದ್ದರಿಂದ ದಾನದಿಂದ ಆ ವ್ಯಕ್ತಿಯು ಬಡವನಾಗುವುದಿಲ್ಲ, ಹೊರತು ಶ್ರೀಮಂತನಾಗುತ್ತಾನೆ. ಚಾಣಕ್ಯರ ಪ್ರಕಾರ ದಾನ ಮಾಡುವುದು ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ದಾನ ಮಾಡಲು ಒಬ್ಬ ವ್ಯಕ್ತಿಯು ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಅಥವಾ ಬಡವರಿಗೆ ದಾನ ಮಾಡಬಹುದು. ಇನ್ನು ಎರಡನೆಯದು, ಎಂದಿಗೂ ಸೊಕ್ಕನ್ನು ಮೆರೆಯಬೇಡಿ. ಎರಡನೇ ಅಭ್ಯಾಸದಲ್ಲಿ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಬಳಿ ಇದ್ದ ಹಣದ ಬಗ್ಗೆ ಎಂದಿಗೂ ಸೊಕ್ಕನ್ನು ಮೆರೆಯಬಾರದು. ಒಬ್ಬ ವ್ಯಕ್ತಿಯು ತನ್ನ ಆರ್ಥಿಕ ಸ್ಥಿತಿಯ ಬಗ್ಗೆ ಸೊಕ್ಕನ್ನು ಮೆರೆದರೆ ಅವನ ಕೈಯಲ್ಲಿ ಹಣವು ಹೆಚ್ಚು ಕಾಲ ಉಳಿಯುವುದಿಲ್ಲ. ವಾಸ್ತವದಲ್ಲಿ ಅಂತಹ ವ್ಯಕ್ತಿಗಳು ತಮ್ಮ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. Please subscribe, like and share.